ADGP ಲಾಂಡ್ ಆರ್ಡರ್ ಗವರ್ನಮೆಂಟ್ ಸೈಡ್ ಕೆಲವು ಪ್ರತಿನಿಧಿಗಳು ತಾವು ಬಂದಿರುವಂಥ ಜೊತೆ ನಾವು ಮಾತಾಡ್ತಾರೆ. ಈಗಾಗಲೇ ನಿನ್ನೆ ಅವರು ಯಾವ ಕ್ರಮಗಳನ್ನು ಕೈಗೊಂಡಿದ್ದು ಅಂತ ಹೇಳಿದ್ದಾರೆ. ಮತ್ತು ಅದನ್ನೇ ನಾನು ಈಗ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಈಗ ಮನೆ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ನಗರದಲ್ಲಿ, ಮಂಗಳೂರು ನಗರದಲ್ಲಿ ಒಂದು ಕಡೆ ಮಾತ್ರ ಅದು ಇಂಡೋರ್ ಆಗಿ ಒಂದು ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ. ಅದನ್ನು ಹೊರತುಪಡಿಸಿ ನಮಗೆ ಇದುವರೆಗೂ ಯಾರೋ ಬೇರೆ ಕಾರ್ಯಕ್ರಮಗಳನ್ನ ಬಗ್ಗೆ ಅನುಮತಿಯನ್ನು ಕೇಳಿಲ್ಲ. ಹಾಗೂ ಕಳೆದ 2 ವರ್ಷಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ನಾವು ಈ ಒಂದು ಸಮಯದಲ್ಲಿ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ಈ ವರ್ಷವೂ ಕೂಡ ನಾವು ಇದೊಂದು ಕಾರ್ಯಕ್ರಮನ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಟ್ಟಿಲ್ಲ, ಅನುಮತಿಯನ್ನು ಕೊಡೋದಿಲ್ಲ. ಇದು ಒಂದೇ ಕಾರ್ಯಕ್ರಮ ಇರ್ತದೆ, ಸರ್ಕಾರಿ ಕಾರ್ಯಕ್ರಮ. ಇದಕ್ಕೆ ಇಲ್ಲಿ ಎಲ್ಲ ಸೂಕ್ತ ರೀತಿಯ ಎಲ್ಲ ಒಂದು ಬಂದೋಬಸ್ತುಗಳನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಪ್ರಿಕಾಷನರಿ ಮುಂಜಾಗ್ರತವಾಗಿ ಈಗಾಗಲೇ ನಾವು ಹಿಂದೆ ಗಲಭೆಗಳಲ್ಲಿ ಭಾಗಿಯಾದಂಥವರು ಮತ್ತು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥವ್ರಿಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಸೆಕ್ಯೂರಿಟಿ ಕೇಸಸ್ಸನ್ನು ಬುಕ್ ಮಾಡಿದ್ದೀವಿ. ಅವರಿಂದ ಬಾಂಡ್ಗಳನ್ನು ಪಡ್ಕೊಂಡಿದ್ದೀವಿ. ನಗರದಲ್ಲಿ ಈಗಾಗಲೇ ನಾವು ಈ ಟಿಪ್ಪು ಜಯಂತಿ ಅಂಗವಾಗಿ ನಡೆದಂಥ ಒಂದು ಈ ಕಾರ್ಯಾಚರಣೆಯಲ್ಲಿ ಸುಮಾರು 80 ಜನ ಮನೆ ತನಕ ಸುಮಾರು 80 ಜನರ ನಗರದಲ್ಲಿ 80 ಜನರಿಗೆ ನಾವು ಮುಂಜಾಗ್ರತಾ ಕ್ರಮದಲ್ಲಿ ಅವ್ರ ಮೇಲೆ ಪ್ರಕರಣದ ದಾಖಲೆ ಮಾಡಿಕೊಂಡು ಅದರ ಬಾಂಡ್ಗಳನ್ನು ಪಡ್ಕೊಂಡು ಒಂದು ಕಾರ್ಯಕ್ರಮ ನಡೆದಿದೆ. ಅದಾದರೆ ಹಿಂದೆ ಏನು ನಮ್ಮಲ್ಲಿ ರೌಡಿಗಳಿದ್ದಾರೆ, ಆ್ಯಕ್ಟಿವ್ ಕ್ರಿಮಿನಲ್ಸ್ ಇದ್ದಾರೆ, ಅವರನ್ನು ಕೂಡ ನಾವು ಪೊಲೀಸ್ ಠಾಣೆಗಳಿಗೆ ಕರೆಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ಎಚ್ಚರಿಕೆಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಇವತ್ತು ನಾಳೆ ಕೆಲವೊಂದು ಯಾರು ನಮಗೆ ಅವ್ರನ್ನ ಬಂಧನದಲ್ಲಿ ಇಡಬೇಕು ಅಂತ ಅನಿಸಿದೆ ಅವ್ರನ್ನ ಪ್ರಿವೆಂಟಿವ್ ಕಸ್ಟಡಿಗೂ ತಗೋತಾ ಇದ್ದೀವಿ. ಅದನ್ನು ಕೂಡ ಇವತ್ತಿಂದ ಮಾಡ್ತೀವಿ, ಇವತ್ತು ನಾಳೆ ಇರ್ತದೆ. ಒಟ್ಟು ನಗರದಲ್ಲಿ ನಾವು ಈ ಒಂದು ಬಂದೋಬಸ್ತಿಗೆ ಬರೀ ಕಾರ್ಯಕ್ರಮ ಸ್ಥಳ ಅಲ್ಲದೆ ಬೇರೆ ಬೇರೆ ಸೆನ್ಸಿಟಿವ್ ಪ್ಲೇಸಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ನಾವು ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದೀವಿ. ಒಟ್ಟು ನಗರದಲ್ಲಿ ನಾವು 1,200 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಾವು ನಾಳೆ ನೇಮಕ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಮಗೆ ಇದರಲ್ಲಿ 4 KSRP ಇದೆ ಮತ್ತು 10 CR ಪ್ಲಾಟೂನ್ಗಳು ಕೂಡ ಒಳಗೊಂಡಿದೆ. ಇದಲ್ಲದೆ ನಗರದಲ್ಲಿ ಒಂದು ನಮಗೆ RAF ಕಂಪನಿ ಇದೆ. ಸುಮಾರು 130 ಜನ RAF ಸಿಬ್ಬಂದಿಗಳು, ಅಧಿಕಾರಿ ಮತ್ತು ಸಿಬ್ಬಂದಿಗಳಿದ್ದಾರೆ. RAF ಕಂಪನಿ ಕೂಡ ನಮ್ಮ ಒಂದು ನಾಳಿನ ಬಂದೋಬಸ್ತಲ್ಲಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಇದೇ ರೀತಿ ಇದಾದಮೇಲೆ ಮತ್ತೆ ನಾಡಿಗೂ ಕೂಡ ಒಂದು ಪರಿವರ್ತನಾ ರ್ಯಾಲಿ ಇದೆ, ಅದಕ್ಕೂ ಕೂಡ ಒಂದು ಸೂಕ್ತ ಒಂದು ಬಂದೋಬಸ್ತನ್ನು ನಾವು ಏರ್ಪಡಿಸಿದ್ವಿ. ನಮ್ಮಲ್ಲಿ ನಗರದಲ್ಲಿ ನಗರ ವ್ಯಕ್ತಿಯಲ್ಲಿ ಮೂಡುಬಿದಿರೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ ನೆಹರು ಮೈದಾನದಲ್ಲಿ ಇರತಕ್ಕಂಥ 2 ಕಾರ್ಯಕ್ರಮಕ್ಕೂ ಕೂಡ ನಾವು